ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಎಸ್, ನಾನಿವತ್ತು ಹಬ್ಬದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಚಂದು ಇಲ್ಲಿ ಬೆಳಿಗ್ಗೆನೇ ಹೋಗ್ಬಿಟ್ಟು ಅರೌಂಡ್ 6:30-7ಗೆಲ್ಲ ಹೋಗಿದ್ವಿ. ಸೊ ಅಷ್ಟರಲ್ಲಾಗಲೇ ಜನ ಎಲ್ಲ ತುಂಬಾ ಜಾಸ್ತಿ ಇದ್ರು, ಬಿಕಾಸ್ ಹಬ್ಬದ ದಿನ ಆಗಿದ್ದರಿಂದ ಶಾಪಿಂಗ್ ಎಲ್ಲ ಮಾಡ್ತಾಯಿದ್ರು. ಅದ್ರ ಜೊತೆಗೆ ನಾವು ಕೂಡ ಬೆಳಿಗ್ಗೆನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ, ಬಿಕಾಸ್ ಹಿಂದಿನ ದಿನ ಹೋಗೋಕ್ಕಾಗಿಲ್ಲ, ಚಂದು ಬ್ಯುಸಿ ಇದ್ರು. ಬಿಕಾಸ್ ಆಬ್ವಿಯಸ್ಲಿ ಹಬ್ಬದ ದಿನ ಹೋಟೆಲ್ ಎಲ್ಲ ರಜಾ ಇರುತ್ತೆ. ಸೊ ಹಾಗಾಗಿ ನಾವು ಕೂಡ ಅವತ್ತಿನ ಬೆಳಿಗ್ಗೆ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನಾವು ಹೋಗೋಷ್ಟೇ ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು. ಅಂದ್ರೆ ನಾವು 6:30-7ಗೆಲ್ಲ ಹೋಗಿದ್ವಿ, ಬಟ್ ಸ್ಟಿಲ್ ಅಷ್ಟರಲ್ಲೇನೆ ಟ್ರಾಫಿಕ್ ಜಾಮ್ ಎಲ್ಲ ಆಗಿರುತ್ತೆ. ಸೊ ಸಿಟಿ ಮಾರ್ಕೆಟ್ ಅಂದ್ರೆ KR ಮಾರ್ಕೆಟ್ ಹತ್ರ ನೀವು ಶಾಪಿಂಗ್ ಮಾಡೋಂಗಿದ್ರೆ ಹಬ್ಬಕ್ಕೆಲ್ಲ ಗೊತ್ತಿರುತ್ತೆ ನಿಮಗೆ ಕ್ರೌಡ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಈ ಟೈಮಲ್ಲಿ ಕ್ರೌಡ್ ಕೂಡ ಇತ್ತು. ಸೊ ನಾವು ಅನ್ಕೊಂಡಿದ್ದು 5:30ಗೆ ಹೊರಡೋಣ ಅಂತ, ಬಟ್ ಅವತ್ತು ಆಗಿಲ್ಲ. ಸೊ ನನಗೂ ಟಯರ್ಡ್ ಆಗಿದ್ರಿಂದ, ಚಂದನು ಟಯರ್ಡ್ ಆಗಿದ್ರಿಂದ ನಾವು ಆದಷ್ಟು ಬೆಳಿಗ್ಗೆನೆ ಎದ್ಬಿಟ್ಟು ಹೋದ್ವಿ. ಸೊ ನಾವು ಮನೆ ಬಿಡೋಷ್ಟರಲ್ಲಿ 6:15 ಆಗಿತ್ತು. ಸೊ ಅಲ್ಲಿ ಹೋಗೋಷ್ಟರಲ್ಲಿ 6:35 ಆಗಿಬಿಟ್ಟಿತ್ತು. ಸೊ ಅಷ್ಟರಲ್ಲೇ ನಾನು ಮೊದಲೇ ಹೇಳಿದಾಗೆ ಟ್ರಾಫಿಕ್ಕು, ಆಮೇಲೆ ಜನ ಎಲ್ಲ ತುಂಬಾ ಜಾಸ್ತಿ ಇದ್ರು. ಸೊ ಅದರಲ್ಲೂ A to Z ಎಲ್ಲ ಅಲ್ಲಿಂದನೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಕಬ್ಬು ಮತ್ತು ಮಾವಿನ ಸೊಪ್ಪು, ಸೊ ಬೇಕಾಗಿರೋ ಪೂಜೆಗೆಲ್ಲ ಬೇಕಾಗಿರೋ ಹೂವು, ತೋರಣ ಅದೆಲ್ಲ ಅಲ್ಲಿಂದನೇ ತೊಗೊಂಡು ಬಂದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾನಿಲ್ಲಿ ಕಬ್ಬು ಕೂಡ ಶಾಪಿಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಚೀಪಾಗಿನೇ ಸಿಕ್ತು. ಸೊ ಕಡಿಮೆ ಸಿಗುತ್ತೆ. ನಾವಿಲ್ಲಿ ವಯಾಲಿಕಾವಲ್ ಸ್ಟೇ ಮಾಡಿರೋದ್ರಿಂದ ಮಲೇಶ್ವರಂ ಮಾರ್ಕೆಟ್ಗೆ ಈ ಪ್ರೈಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಚಂದು ಪ್ರತಿ ಹಬ್ಬಕ್ಕೂ ನಾವು ಅಲ್ಲಿನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಯೂಶಲಿ ವರಮಹಾಲಕ್ಷ್ಮಿ ಟೈಮಲ್ಲಿ ನಾವು 2:30ಗೆಲ್ಲ ಹೋಗ್ತೀವಿ ಶಾಪಿಂಗ್ ಮಾಡೋದಕ್ಕೆ. ಸೊ ಅವಾಗ ನಮಗೆ ಯಾವ ಥರ ಬೇಕು ನೀವೇ ನೋಡಿರ್ಬೋದು ನನ್ನ ಹಳೆ ವ್ಲಾಗಲ್ಲಿ. ಸೊ ನಾವು ವರಮಹಾಲಕ್ಷ್ಮಿ 3 ದಿನ ಎಲ್ಲ ಇಡೋದ್ರಿಂದ ನಾವು ಅಲ್ಲಿನೇ ಶಾಪಿಂಗ್ ಮಾಡಬೇಕಾಗುತ್ತೆ. ಸೊ ನಮ್ಗೆ ಅವಾಗ ಸ್ವಲ್ಪ ವರ್ಕೌಟ್ ಆಗುತ್ತೆ ಚೀಪಾಗಿ. ಆ್ಯಂಡ್ ಪ್ರತಿ ಹಬ್ಬಕ್ಕೂ ಅಷ್ಟೇ ನಾವು ಬೆಳಿಗ್ಗೆನೇ ಎದ್ದು ಅಲ್ಲಿಗೆ ಹೋಗ್ತೀವಿ. ಈವನ್ ಚಂದನು ಕೂಡ ಹೋಟೆಲ್ಗೆಲ್ಲ ಶಾಪಿಂಗ್ ಮಾಡಬೇಕಂದ್ರೆ ಅಲ್ಲಿನೇ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ, ಅಂದರೆ ಬೆಳಿಗ್ಗೆನೇ ಹೋಗ್ತಾರೆ. ಸೊ ಅದಾದಮೇಲೆ ಎಲ್ಲ ಶಾಪಿಂಗ್ ಮಾಡಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು. ಅಂದರೆ ನಾವು ಯೂಶಲಿ ಪ್ರಸಾದ ಏನಾದರೂ ಮಾಡೋವಾಗ ಮನೆಯಲ್ಲಿನೇ ನಾವು ಡೈಲಿ ತರಿಸೋವಂಥ ಹಾಲಿಂದ ಮಾಡಿರೋ ಬೆಣ್ಣೆಯಲ್ಲಿನೇ ನಾವು ಪ್ರಸಾದ ಎಲ್ಲ ಮಾಡ್ತೀವಿ. ಸೊ ಹಾಗಾಗಿ ಅದೇ ಕೆಲಸನೇ ಇಲ್ಲಿ ಸೊ 7:30 ಅಷ್ಟರಲ್ಲಿ ಇದೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದೆ. ಫಸ್ಟು ಸರಿ ದೇವರಿಗೆ ಬೆಣ್ಣೆ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಹೋಗಿ ರೆಡಿ ಆಗಿಬಿಟ್ಟು ಬಂದೆ. ಆವಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ನಾವಿದು ಮನೆಯಲ್ಲೇ ಜಸ್ಟ್ ದೇವರಿಗೆ ಅಂತಲೇ ಕಲೆಕ್ಟ್ ಮಾಡ್ಕೊಂಡಿರೋವಂಥ ಬೆಣ್ಣೆಯಲ್ಲಿ ನಾವು ತುಪ್ಪ ಮಾಡಿಬಿಟ್ಟು ಅದನ್ನೇ ನಾನು ಅಡುಗೆಗೂ ಕೂಡ ಬಳಸೋದು. ಸೊ ಯೂಶಲಿ ನಾವು ನೇಸರಿಗಾಗಲಿ ನಮಗಾಗಲಿ ನಾನು ಆಚೆಯಿಂದ ಬೆಣ್ಣೆ ತೊಗೊಂಡು ಬಂದು, ಅಂದರೆ ನಂದಿನಿ ಬೆಣ್ಣೆನೇ ತೊಗೊಂಡು ಬಂದುಬಿಟ್ಟು ಅದರಲ್ಲಿ ತುಪ್ಪ ಮಾಡಿ ನಾವು ಯೂಸ್ ಮಾಡ್ತೀವಿ. ಸೊ ಡೈಲಿ ತೊಗೊಳ್ಳೋ ಹಾಲಿಂದ ಸ್ವಲ್ಪನೇ ಬೆಣ್ಣೆ ಕೆನೆ ಎಲ್ಲ ಕಲೆಕ್ಟ್ ಮಾಡಿ ಅದರಿಂದ ಬೆಣ್ಣೆ ತೆಗೆದುಬಿಟ್ಟು ನಾವು ದೇವರಿಗೆ ನೈವೇದ್ಯಕ್ಕೆಲ್ಲ ರೆಡಿ ಮಾಡೋದು. ಯೂಶಲಿ ಪ್ರತಿ ಹಬ್ಬಕ್ಕೂ ಏನೇ ಪ್ರಸಾದ ಎಲ್ಲ ಮಾಡೋವಾಗಲೂ ಅಥವಾ ನೈವೇದ್ಯ ಮಾಡೋವಾಗಲೂ ನಾವು ಇದೇ ಕೆಲಸನೇ ಮಾಡ್ತೀವಿ. ಬೆಣ್ಣೆನ ಕೂಡ ಕಾಯೋದಕ್ಕೆ ಇಟ್ಬಿಟ್ಟು ತುಪ್ಪಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಅದಾದ್ಮೇಲೆ ನಾನು ಸ್ನಾನಕ್ಕೆ ಹೋದೆ. ಸೊ ಸ್ನಾನಕ್ಕೆ ಹೋಗಿ ನಾನು ಯೂಶಲಿ ಹಬ್ಬ ಇರೋವಾಗ ಫಸ್ಟು ಪೂಜೆ ಎಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಸ್ಯಾರಿ ಉಟ್ಕೊಂಡು ಬರ್ತೀನಿ. ಬಟ್ ಈ ಸಲ ಅಷ್ಟೊಂದು ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಫಸ್ಟ್ ರೆಡಿ ಆಗಿಬಿಟ್ಟು ಬಂದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬೆಣ್ಣೆನೂ ಕೂಡ ಕಾಯಿಸ್ಕೊಳ್ತಾ ಇದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಅಂದ್ಬಿಟ್ಟು. ಸೊ ಅದು ರೆಡಿ ಆಗೋಷ್ಟರಲ್ಲಿ ಅಮ್ಮನೂ ಕೂಡ ಸ್ನಾನ ಎಲ್ಲ ಆಗಿ ರೆಡಿ ಆಗಿದ್ರು. ಆ್ಯಂಡ್ ನಾನಿಲ್ಲಿ ಸ್ನಾನ ಮಾಡಿಕೊಂಡು ಸೊ ಸ್ಯಾರಿ ಎಲ್ಲ ಹಾಗೇನೆ ಹಾಕ್ಕೊಂಡೆ ಬಂದ್ಬಿಟ್ಟೆ, ಬಿಕಾಸ್ ಮತ್ತೆ ಹೋಗಿ ರೆಡಿ ಆಗೋಕ್ಕೆ ತುಂಬ ಟೈಮ್ ಆಗುತ್ತೆ. ಯೂಶಲಿ ನಾನು ಮಾಡೋವಾಗ ಪೂಜೆ ಎಲ್ಲ ಮಾಡೋವಾಗ ಫಸ್ಟ್ ಹೂವು ಎಲ್ಲ ಹಾಕ್ಬಿಟ್ಟು ಅದಾದಮೇಲೆ ನಾನು ಯೂಶಲಿ ಹಬ್ಬದಲ್ಲಿ ಸ್ಯಾರಿ ಚೇಂಜ್ ಮಾಡ್ತೀನಿ. ಬಟ್ ಇವತ್ತು ಟೈಮ್ ಇರಲಿಲ್ಲ, ಬಿಕಾಸ್ ಬೆಳಿಗ್ಗೆ ಕೂಡ ಅಲ್ಲಿ ಶಾಪಿಂಗ್ ಹೋಗಿದ್ವಿ ಅಲ್ವಾ, ಅದಕ್ಕೇನೆ ಫಸ್ಟೇನೆ ಹೋಗ್ಬಿಟ್ಟು ರೆಡಿ ಆಗಿನೇ ಡೈರೆಕ್ಟಾಗಿ ಬಂದ್ಬಿಟ್ಟೆ. ಸೊ ಪೂಜೆ ಎಲ್ಲ ಒಂದೇ ಸಲ ಮುಗಿಸ್ಬಿಡೋಣ ಅಂತ. ನಾನು ಇನ್ನು ನೈವೇದ್ಯಕ್ಕೆ ಏನು ರೆಡಿನೇ ಮಾಡ್ಕೊಂಡಿರಲಿಲ್ಲ. ಫಸ್ಟು ಚಂದು ಮತ್ತು ನೇಸರ್ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು. ನೇಸರ್ ಅಂತೂ ತುಂಬ ಎಕ್ಸೈಟೆಡ್ ಆಗಿ ಆಟ ಆಡ್ತಾ ಇದ್ದ. ಸೊ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ಇಲ್ಲಿ ದೇವ್ರ ಪೂಜೆಗೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಸೊ ಅಮ್ಮ ನೇಸರ್ ಬಗ್ಗೆಲ್ಲ ಟೇಕ್ ಕೇರ್ ಮಾಡ್ತಾಯಿದ್ರು. ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸೋದಾಗಿರ್ಬೋದು, ಹಾಲು ಕೊಡೋದಾಗಿರ್ಬೋದು, ಸೊ ಅದೆಲ್ಲ ಅಮ್ಮನೇ ಮಾಡ್ತಾಯಿದ್ರು. ಹಾಗಾಗಿ ನನಗೆ ಸ್ವಲ್ಪ ಟೆನ್ಷನ್ ಇರಲಿಲ್ಲ. ಅಮ್ಮನ ಸಪೋರ್ಟ್ ಇದ್ದಿದ್ದರಿಂದ ನಾನು ಬೇಗ ಪೂಜೆ ಎಲ್ಲ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ಸೊ ಯೂಶಲಿ ಅಡುಗೆ ಕೆಲಸ, ಪೂಜೆ ಕೆಲಸದಲ್ಲೆಲ್ಲ ಅಮ್ಮನೂ ಸ್ವಲ್ಪ ಸಹಾಯ ಮಾಡ್ತಾರೆ. ಅದರಲ್ಲಿ ಮೇಜರ್ ನಾನು ಮಾಡ್ಕೊಳ್ತೀನಿ, ಬಿಕಾಸ್ ನೇಸರ್ ಇರ್ತಾನಲ್ವ, ಅಮ್ಮ ನೇಸರ್ನ ನೋಡ್ಕೊಳ್ತಾ ಇರ್ತಾರೆ. ಅವನಿಗೆ ಸ್ನಾನ ಮಾಡಿಸೋದು, ಅವನಿಗೆ ರೆಡಿ ಮಾಡೋದು, ಅವನಿಗೆ ಊಟ ತಿಂಡಿ ಎಲ್ಲ ಮಾಡಿಸೋದು ಎಲ್ಲ ಅಮ್ಮ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಸಣ್ಣ ಪುಟ್ಟ ಕೆಲಸನೂ ಅಮ್ಮ ಮಾಡ್ಕೊಡ್ತಾ ಇರ್ತಾರೆ. ರಂಗೋಲಿ ಎಲ್ಲ ಬಿಡಿಸೋದು ಅದೆಲ್ಲ. ಬಿಕಾಸ್ ನನಗೆ ನಾವು ಅಮ್ಮನಷ್ಟು ನೀಟಾಗಿ ತುಂಬ ಚೆನ್ನಾಗಿ ನನಗೆ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರಲ್ಲ. ಬಟ್ ಮ್ಯಾನೇಜಬಲ್ ಡೈಲಿ
ಸಿಂಪಲಾಗಿ ಏನು ಬೇಕೋ ಅದು ಮಾಡ್ಕೊಳಕ್ಕೆ ಬರುತ್ತೆ ಅಷ್ಟೇ. ಬಟ್ ಇನ್ನು ಮಿಕ್ಕಿದೆಲ್ಲ ಅಮ್ಮ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಮನೆ ಕೆಲಸ ಎಲ್ಲ ಅಮ್ಮ ನೋಡ್ಕೊಳ್ತಾ ಇದ್ರು. ಹಾಗಾಗಿ ನಂಗೆ ಅಷ್ಟೊಂದು ಟೆನ್ಷನ್ ಇರಲಿಲ್ಲ. ಸೊ ಅದಕ್ಕೆ ಬೇಗ ಪೂಜೆ ಮಾಡಿ ಫಸ್ಟ್ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಹೂವೆಲ್ಲ ರೆಡಿ ಮಾಡಿಕೊಂಡು ರಾಹುಗಾಲ ಎಲ್ಲ ಬರೋದಕ್ಕಿಂತ ಮುಂಚೆನೇ ದೀಪ ಹಚ್ಚಬೇಕಾಗುತ್ತೆ. ಸೊ ಅದಾದಮೇಲೆ ನಾನು ಕೂಡ ಹಾಗೇನೆ ಮಾಡಿದೆ. ಅದಾದಮೇಲೆ ಅಡುಗೆ ಎಲ್ಲ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋ ಪ್ಲಾನ್ ಇತ್ತು. ಮುಂಚೆ ನಾವು ದೀಪ ಹಚ್ಚಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ಕೆಲಸ ಮಾಡಿ ಅದನ್ನ ಮಧ್ಯದಲ್ಲಿ ನಾನು ಸ್ವಲ್ಪ ಬ್ರೇಕ್ ತಗೊಂಡು ಸೊ ಪ್ರಸಾದಕ್ಕೆ ಏನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಆ ಥರ ನಾನು ಬೈಫರ್ಗೇಟ್ ಮಾಡಿ ಹಬ್ಬದ ಪೂಜೆ ಮತ್ತು ಪ್ರಸಾದ ಎಲ್ಲ ಮ್ಯಾನೇಜ್ ಮಾಡ್ಕೊಳ್ತೀನಿ. ಬಟ್ ಅವತ್ತು ಸ್ವಲ್ಪನೇ ಲೇಟ್ ಆಗಿತ್ತು. ಯೂಶಲಿ ನಾವು ಬೆಳಿಗ್ಗೆನೆ ಮುಗಿಸ್ತೀವಿ ಹಬ್ಬ ಪೂಜೆ ಎಲ್ಲ, ಬಿಕಾಸ್ ಅದಾದ್ಮೇಲೆ ರೆಸ್ಟ್ ಮಾಡ್ಬೋದು, ನೇಸರ್ಗೂ ರೆಸ್ಟ್ ಇರುತ್ತೆ ಅಂದ್ಬಿಟ್ಟು. ಬಟ್ ಇವತ್ತು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಆ ಥರ ಆಗಿಲ್ಲ. ನಾವು ಬೆಳಿಗ್ಗೆ ಶಾಪಿಂಗ್ ಹೋಗಿರೋದ್ರಿಂದ ನಂಗೆ ಸ್ವಲ್ಪ ತುಂಬಾನೇ ಟೈಮ್ ಹಿಡಿತು. ಆಲ್ಮೋಸ್ಟ್ ನಾನು ಇಲ್ಲಿ ಅಡುಗೆ ಕೆಲ್ಸಕ್ಕೆ ಬರೋ ಅಷ್ಟರಲ್ಲಿ 10:30 ಆಗಿಬಿಟ್ಟಿತ್ತು. 10:30 10:45 ಆಗಿಬಿಟ್ಟಿತ್ತು. ಸೊ ಅವಾಗೆಲ್ಲ ಬಂದು ಫ್ರಮ್ ಸ್ಕ್ರಾಚ್ ಅಂತಾರಲ್ಲ, ಸೊ ಹಾಗಾಗಿ ಅಲ್ಲಿಂದ ರೆಡಿ ಮಾಡ್ಕೊಂಡು ಬೆಣ್ಣೆ ಕಾಯಿಸ್ಬಿಟ್ಟು ತುಪ್ಪ ಒಂದೇ ರೆಡಿ ಆಗಿದ್ದು, ನೀನು ರೆಡಿ ಆಗಿರ್ಲಿಲ್ಲ. ಅದ್ರ ಮಧ್ಯದಲ್ಲಿ ನೇಸರ್ ಬೇರೆ ಅದ್ ಕೊಡು ಇದ್ ಕೊಡು ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಮಕ್ಳಿರೋವಾಗ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದಕ್ಕೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ರು ಚಂದ್ರು ಮತ್ತೆ ನಮ್ಮ ಅಮ್ಮನೂ ಕೂಡ. ಸೊ ಹಾಗಾಗಿ ಹಂಗೆ ಮಾಡ್ಕೊಳ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ನಮ್ಮ ಅಪ್ಪನೂ ಕೂಡ ಬರ್ತಾ ಇದ್ರು, ಆನ್ ದಿ ವೇ ಇದ್ರು. ಸೊ ಚಂದನು ಕೂಡ ಆಚೆಗಡೆ ಎಲ್ಲ ಸ್ವಲ್ಪ ಹೂವು ಹಾಕೋದು ಅದೆಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಡ್ತಾ ಇದ್ರು. ಬಟ್ ಅಮ್ಮ ಕಂಪ್ಲೀಟ್ ಆಗಿ ನೇಸರ್ ನೋಡ್ಕೊಳ್ಳೋದು ಮತ್ತೆ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಕೊಡೋದೆಲ್ಲ ಮಾಡ್ಕೊಡ್ತಾ ಇದ್ರು. ಜೊತೆಗೆ ನಾನು ಇಲ್ಲಿ ಅಡುಗೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಇಲ್ಲಿ ನಾನು ಕೂಡ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಆ್ಯಸ್ ಯೂಶುವಲ್ ಎಲ್ಲರ ಮನೆಯಲ್ಲೂ ಮಾಡೋ ರೀತಿಯೇ ಪೊಂಗಲ್ಲು, ಸ್ವೀಟ್ ಪೊಂಗಲ್, ಅದಾದಮೇಲೆ ಯೂಶಲಿ ಪೊಂಗಲ್ ಜೊತೆಗೇ ವಡೆ ಅಂದರೆ ಉದ್ದಿನ ವಡೆ ತುಂಬಾ ಇಷ್ಟ ಆಗುತ್ತೆ ಚಂದುಗೆ. ಸೊ ಹಾಗಾಗಿ ಸರಿ ಅದನ್ನು ಮಾಡು ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅಂದರೆ ನಾನಿಲ್ಲಿ ಸ್ವಲ್ಪ ಪೊಂಗಲೆಲ್ಲ ಮಾಡೋ ರೀತಿ ಸ್ವಲ್ಪ ಬೇರೆ ಇರುತ್ತೆ. ಸೊ ಹಾಗಾಗಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಡೈರೆಕ್ಟ್ ನಾನಿಲ್ಲಿ ಎಣ್ಣೆ ಹಾಗೂ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಏನು ದೇವ್ರಿಗಂತ ಮಾಡ್ಕೊಂಡಿದ್ದೆ ಅದು ಅವೆರಡು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಮಾಡೋ ರೀತಿ ಪೊಂಗಲ್ ಸ್ವಲ್ಪ ಚೇಂಜ್ ಇರುತ್ತೆ ಹಬ್ಬಕ್ಕೆ. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಗೂ ಬೆಳ್ಳುಳ್ಳಿನ ಕೂಡ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಾಗೂ ಹಿಂಗೆ ಸ್ವಲ್ಪ ಹಾಕೋಬೇಕು ಅವಾಗ, ಬಿಕಾಸ್ ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇರೋದ್ರಿಂದ ಹಿಂಗನ್ನು ಸ್ವಲ್ಪ ಹಾಕೋಬೇಕು. ಅದ್ರ ಜೊತೆಗೆ ಇನ್ನೊಂದು ಪಾತ್ರೆಯಲ್ಲಿ ಸೊ ಗೆಣಸು ಕೂಡ ಎಲ್ಲ ಬೇಯಿಸ್ಕೊಳ್ತಾ ಇದೆ. ಅದಾದಮೇಲೆ ನಾನು ಇಲ್ಲಿ 4 ಜನ ಇರೋದ್ರಿಂದ ಸೊ ನಾನು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ತೀನಿ, ಬಿಕಾಸ್ ಅವತ್ತಿಗೆ ಯೂಸ್ ಮಾಡೋ ಥರ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟೇ ನಾನು ಹೆಸರುಬೇಳೆ ಹಾಕ್ಕೊಂಡಿದ್ದು, ಬಿಕಾಸ್ ನಾನು 1:1 ರೇಷನಲ್ಲಿ ಹಾಕ್ಕೊಳ್ಳಲ್ಲ. ಸೊ 1:1.5 ರೇಷನಲ್ಲಿ ಹಾಕ್ಕೊಳ್ತೀನಿ. ಸೊ ಹಾಗಾಗಿ 1 ಗ್ಲಾಸು ಬೇಳೆ ಹಾಕಿದ್ರೆ 1.5 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ತೀನಿ. ಸೊ ಆ ರೇಷನಲ್ಲಿ ಮಾಡ್ಕೊಳ್ತೀನಿ. ಹಾಗಾಗಿ ನಾನಿಲ್ಲಿ ಅರ್ಧ ಗ್ಲಾಸ್ ಬೇಳೆ ಹಾಕಿ 1 ಗ್ಲಾಸ್ ಅಷ್ಟು ನಾನಿಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 1 ಗ್ಲಾಸು ಮತ್ತು ಒಂಚೂರು ಒಂದು ಅರ್ಧ ಹಿಡಿಯಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಸೊ ನನಗೆ ತುಂಬ ತಿಕ್ಕಾಗಿದ್ದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ತಿನ್ನೋದು ಅಷ್ಟು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ಬೇಳೆ ಪೋಷಣ ಸ್ವಲ್ಪ ಕಡಿಮೆ ಮಾಡ್ತೀನಿ. ನೀವು 1:1 ರೇಷಿಯೋಲ್ಲೂ ಕೂಡ ಹಾಕ್ಕೊಳ್ಬೋದು. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಬಟಾಣಿ ಹಾಕ್ಕೊಳ್ತೀನಿ, ಬಿಕಾಸ್ ಚಂದುಗೆ ಎಲ್ಲ ಅಡುಗೆನಲ್ಲೂ ಬಟಾಣಿ ಇದ್ದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಚಂದು ಫೋರ್ಸ್ ಮಾಡಿ ಬಟಾಣಿ ಹಾಕು ಅಂದ್ಬಿಟ್ಟು ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಇಲ್ಲಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಬಟಾಣಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ಗೆ. ಸೊ ಅದು ಸ್ವಲ್ಪ ವಿಯರ್ಡ್ ಅನಿಸುತ್ತೆ, ಬಟ್ ಚಂದುಗೆ ಇಷ್ಟ, ಹಾಗಾಗಿ ನಾನು ಇಲ್ಲಿ ಯೂಸ್ ಮಾಡ್ತೀನಿ. ಅದಾದಮೇಲೆ ಸ್ವಲ್ಪ ಇದಕ್ಕಿರೋ ಕಾಳು ಬೇರೆ ಇತ್ತು, ಅಮ್ಮ ತುಮಕೂರಿಂದ ಬರೋವಾಗ ತೊಗೊಂಡು ಬಂದಿದ್ರು. ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ಬೇಳೆ ಕಾಳನ್ನು ಹಾಕ್ಕೊಂಡಿದ್ದೆ, ಅವರೆಕಾಳನ್ನು ಕೂಡ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ರೀತಿ ಒಂದ್ಸಲ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ಸ್ ಮಾಡಿ. ಸೊ ಟೇಸ್ಟ್ ಅಂತೂ ಸ್ವಲ್ಪ ಚೇಂಜ್ ಇರುತ್ತೆ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನನಗೂ ಫಸ್ಟ್ ಟೈಮ್ ಇದು ಟ್ರೈ ಮಾಡಿದ್ದು. ಸೊ ಹಾಗಾಗಿ ಸರಿ ನೋಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಬಟ್ ಟು ಬಿ ಫ್ರ್ಯಾಂಕ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ಕುದಿಯುವಂಥ ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಮತ್ತು ಬೇಳೆಗೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ನಾವಿಲ್ಲಿ ಕೂಗಿಸ್ಕೊಳ್ಬೇಕಾಗತ್ತೆ, ಬಿಕಾಸ್ ಪೊಂಗಲ್ ಅಂದರೆ ತುಂಬ ಸಾಫ್ಟಾಗಿ ಹಾಗೆ ಇರಬೇಕಲ್ವ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ನಾನು ಇಷ್ಟೇ ಪ್ರೊಪೋರ್ಷನ್ ರೈಸ್ ಮತ್ತು ಬೇಳೆ ಹಾಕ್ಕೊಳೋದ್ರಲ್ಲಿ ಎಷ್ಟೊಂದಾಗಿದೆ ಅಂತ. ಸೊ 4 ಜನಕ್ಕೂ ಆಗಿ ಇನ್ನೂ ಸ್ವಲ್ಪ ಮಧ್ಯಾಹ್ನಕ್ಕೂ ಕೂಡ ಆಗ್ತಾಯಿತ್ತು.
ಸೊ ಹಾಗಾಗಿ ಅಲ್ಲಿವರೆಗೂ ಅಷ್ಟೊಂದು ಇತ್ತು. ಅದ್ರ ಜೊತೆಗೆ ನಾನಿಲ್ಲಿ ಸ್ವೀಟ್ ಪೊಂಗಲ್ಗೂ ಕೂಡ ನಾನು ಬೆಲ್ಲನ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದಾದಮೇಲೆ ಅದೇ ಟೈಮ್ಗೆ ನಮ್ಮ ಅಪ್ಪನೂ ಕೂಡ ಬಂದರು. ಅದಾದಮೇಲೆ ನಾನಿಲ್ಲಿ ಉದ್ದಿನ ವಡೆನೂ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆ ನಾನು ನೆನೆ ಹಾಕಿದ್ದು, ಹಿಂದಿನ ದಿನ ನೆನೆ ಹಾಕಿರಲಿಲ್ಲ ಉದ್ದಿನ ಬೇಳೆನ. ನೆನೆ ಹಾಕಿಬಿಟ್ಟು ಸ್ವಲ್ಪ ಕುಟ್ಕೊಂಡಿರೋ ಅಂಥ ಮೆಣಸು, ನಾನು ಡೈರೆಕ್ಟಾಗಿ ಮೆಣಸು ಹಾಕಿಲ್ಲ, ಸೊ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಫೈನ್ ಚಾಪ್ ಮಾಡಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಕಾಯೆಲ್ಲ ಅಮ್ಮ ಪೀಸ್ ಮಾಡಿ ಇಟ್ಟಿದ್ರು, ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಹಾಕ್ಕೊಂಡು ನಾನು ವಡೆ ಹಾಕ್ಕೊಳ್ಳೋವಾಗ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಇನ್ನೂ ಸ್ವಲ್ಪ ಹಾಕೋದು ಬಾಕಿ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಅಷ್ಟರೊಳಗಡೆ ಸ್ವೀಟ್ ಪೊಂಗಲ್ಗೂ ಕೂಡ ರೈಸ್ ಮತ್ತು ಬೇಳೆ ಹಾಕಿ ರೆಡಿ ಮಾಡ್ಕೊಂಡಿದ್ದೆ. ಇದನ್ನು ಫಸ್ಟೇ ಕೂಗಿಸ್ಕೊಂಡಿದ್ದೆ. ಸೊ ಇದಕ್ಕೆಲ್ಲ ಹಾಕ್ಬಿಟ್ಟು ಕೂಗಿಸಿಲ್ಲ, ಫಸ್ಟೇ ಬೇಳೆನೂ ಹಾಗೂ ರೈಸನ್ನು ಹಾಕಿ ಸಾಫ್ಟಾಗಿ ಕೂಗಿಸ್ಕೊಂಡಿದ್ದೆ. ಅದಾದಮೇಲೆ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಲ್ಲನ ಫಸ್ಟೇ ಸೆಪ್ರೇಟಾಗಿ ರೆಡಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಬೆಲ್ಲಕ್ಕೆ ನೀರು ಹಾಕ್ಬಿಟ್ಟು, ಸೊ ಅದು ಮೆಲ್ಟಾಗಿ ಸಿರಪ್ ಥರ ಆದಮೇಲೆ ನಾನಿಲ್ಲಿ ಅದನ್ನು ಒಂದು ಫಿಲ್ಟರ್ ಮಾಡಿಕೊಂಡು ಸೊ ಅದನ್ನು ರೈಸ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಸಕ್ಕರೆ ಪೊಂಗಲು ಕೂಡ ಮಾಡ್ತಾರೆ, ಬಟ್ ನಮ್ಮ ಸ್ವಲ್ಪ ಶುಗರ್ ಯೂಸ್ ಮಾಡೋದು ಕಡಿಮೆನೆ. ಸೊ ಹಾಗಾಗಿ ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಯೂಶಲಿ ತುಂಬ ಜನ ಮನೆಯಲ್ಲಿ ಸಕ್ಕರೆ ಪೊಂಗಲು ಮಾಡ್ತಾರೆ, ಮತ್ತು ಬೆಲ್ಲದ ಪೊಂಗಲೂ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಯೂಶಲಿ ಡೇ ಒನ್ನಿಂದ ನಾನು ಮಾಡ್ಕೊಂಡು ಬರ್ತಾ ಇರೋದು ಬೆಲ್ಲದಿಂದನೇ ಮಾಡ್ಕೊಂಡು ಬರ್ತಾ ಇರೋದು. ಸೊ ಹಾಗಾಗಿ ಸ್ವೀಟಿಗೆ ನಾನು ಅಂದಾಜ್ ಮೇಲೆನೆ ಹಾಕ್ತಾ ಇದ್ದೀನಿ, ಬಿಕಾಸ್ ಟೇಸ್ಟ್ ಮಾಡೋಂಗಿಲ್ಲ ಅಲ್ವಾ, ದೇವ್ರಿಗೆ ನೈವೇದ್ಯಕ್ಕೆ ತೆಗಿಯೋ ತನಕ ನಾವು ಯಾವುದೇ ರೀತಿ ಟೇಸ್ಟ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಅಂದಾಜ್ ಮೇಲೆನೆ ಹಾಕೊಳ್ತದೆ. ಬಟ್ ಆಮೇಲೆ ನಾನು ಟೇಸ್ಟ್ ಮಾಡಿದಾಗ ಗೊತ್ತಾಯ್ತು, ಎಲ್ಲದನ್ನು ಉಪ್ಪು ಖಾರ ಸ್ವೀಟು ಪೊಂಗಲ್ಲು ಎಲ್ಲ ಸೂಪರಾಗಿ ಪರ್ಫೆಕ್ಟಾಗಿತ್ತು. ಸೊ ಹಾಗಾಗಿ ಅದನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕುದಿಸ್ತೀನಿ. ಸೊ ರೈಸ್ ಎಲ್ಲ ಚೆನ್ನಾಗಿ ಆ ಪಾಕನ ಎಳ್ಕೋಬೇಕು, ಅಲ್ಲಿವರೆಗೂ ನಾವು ತುಂಬಾನೇ ಸಾಫ್ಟ್ ಆಗೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ. ಸೊ ಚೆನ್ನಾಗಿ ಕುದಿಸ್ಕೊಂಡಿದ್ದಾದ್ಮೇಲೆ ಅದಕ್ಕೆ ತುಪ್ಪದಲ್ಲಿ ಮಾಡ್ಕೊಂಡಿರೋಂಥ ದ್ರಾಕ್ಷಿ ಗೋಡಂಬಿ ಎಲ್ಲ ಒಗ್ಗರಣೆ ಹಾಕೊಳ್ಬೇಕಾಗುತ್ತೆ. ಸೊ ಫಸ್ಟ್ ರೈಸ್ನ ಪೊಂಗಲ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ನಾನು ಇಲ್ಲಿ ಅದೇ ಕೆಲಸನೇ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅದಾದಮೇಲೆ ಒಂದು ಚಿಕ್ಕ ಬಾಡ್ಲಿ ಇಟ್ಕೊಂಡು ಅದರಲ್ಲಿ ದ್ರಾಕ್ಷಿ ಗೋಡಂಬಿನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಗೋಡಂಬಿನೂ ಕೂಡ ನಾನು ಖಾರ ಪೊಂಗಲ್ಗೂ ಹಾಕೊಳ್ತಾ ಇದ್ದೀನಿ, ಬಿಕಾಸ್ ಅದಾದಮೇಲೆ ನಾನು ತುಪ್ಪ ಹಾಕ್ಬಿಟ್ಟು ಕುದಿಸಿರುವಂಥದ್ದು ಖಾರ ಪೊಂಗಲ್ಗೆ. ಅದಾದಮೇಲೆ ಚೆನ್ನಾಗಿ ತುಪ್ಪನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹಬ್ಬದಲ್ಲಿ ನಾನು ಯಾವುದೇ ರೀತಿ ಡಯಟ್ ಆಗಲಿ ರಿಸ್ಟ್ರಿಕ್ಷನ್ಸ್ ಆಗಲಿ ಮಾಡಲ್ಲ. ಸೊ ಚೆನ್ನಾಗಿ ತುಪ್ಪ ಬೆಣ್ಣೆ ಎಲ್ಲ ಯೂಸ್ ಮಾಡ್ತೀವಿ. ಸೊ ಟೇಸ್ಟ್ ಅಂತೂ ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಯೂಶಲಿ ನಾನು ಮಾಡೋವಾಗ ಜಾಸ್ತಿನೇ ಯೂಸ್ ಮಾಡ್ತೀನಿ. ಸೊ ರೈಸಿಗೆ ಅದಕ್ಕೆ ಎಲ್ಲದನ್ನು ತುಪ್ಪನೇ ಜಾಸ್ತಿನೇ ಯೂಸ್ ಮಾಡ್ತೀನಿ. ಅದಾದಮೇಲೆ ನಾನು ಇಲ್ಲಿ ವಡೆಗೆ ಸ್ವಲ್ಪ ಸೋಡಾ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಕಲಿಸ್ಕೊಳ್ಬೇಕಾಗತ್ತೆ. ಆ್ಯಂಡ್ ನನಗಿಲ್ಲಿ ಸ್ವಲ್ಪ ಫಿಂಗರಿಂಗ್ ಎಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಾ ಇತ್ತು. ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಿಬಿಟ್ಟು ನಾನು ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ, ಬಿಕಾಸ್ ನಾವು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ತೆಳ್ಳಗಾಗುತ್ತೆ ಬ್ಯಾಟರು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಚಂದುಗೆ ಬಾಳೆ ಎಲೆ ಎಲ್ಲ ತೊಗೊಂಡು ಬರೋದಕ್ಕೆ ಹೇಳಿದ್ದೆ, ಬಿಕಾಸ್ ವಡೆಗೆ ನನಗೆ ಕಂಫರ್ಟಬಲ್ ಇರೋದು ಬಾಳೆ ಎಲೆ ಮೇಲೆ ಹಾಕಿಬಿಟ್ಟು, ಸೊ ಅದರಿಂದ ಶೇಪ್ ಕೊಟ್ಬಿಟ್ಟು ಅದಾದಮೇಲೆ ನಾನು ಆಯಿಲಿಗೆ ಯೂಶಲಿ ಡಿಪ್ ಮಾಡೋದು. ಸೊ ಹಾಗಾಗಿ ನಾನಿಲ್ಲಿ ಬಾಳೆ ಎಲೆನ ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಸೊ ಸ್ವಲ್ಪ ನೀರಲ್ಲಿ ಎದ್ಬಿಟ್ಟು ನಾನು ಬ್ಯಾಟರ್ ಕರೆಕ್ಟಾಗಿದೆಯಾ, ಫ್ಲೋಟ್ ಆಗ್ತಾಯಿದೆ ಅಂತ ಚೆಕ್ ಮಾಡಿಕೊಂಡೆ. ಸೊ ಆವಾಗ ಚೆನ್ನಾಗಿ ಉಬ್ಬತ್ತೆ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋವಾಗ ವಡೆನ. ಸೊ ಹಾಗಾಗಿ ನಾನು ಅದೊಂದು ಸಲ ಕ್ರಾಸ್ ಚೆಕ್ ಮಾಡಿ ಅದಾದಮೇಲೆ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ನಾನು ರೀತಿ ಒಂದು ಕಡೆ ಆಯಿಲ್ನೂ ಕೂಡ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಅದಾದಮೇಲೆ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವಡೆನೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಿಕಾಸ್ ನಾನು ಯೂಶಲಿ ಮಾಡ್ತಾ ಇರ್ತೀನಿ. ಬಟ್ ಅವತ್ತಿನ ದಿನ ತುಂಬ ಅರ್ಜೆಂಟಲ್ಲಿ ತುಂಬ ಫಾಸ್ಟಾಗಿ ಮಾಡ್ತಾ ಇದ್ದಾನೆ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಓಕೆ ಪರ್ಫೆಕ್ಟಾಗಿ ಬರುತ್ತೆ ಅಂದ್ಬಿಟ್ಟು. ಸೊ ಅದಾದಮೇಲೆ ಒಂದು ಕಡೆ ಪ್ಲೇಟ್ನ ಇಟ್ಕೊಂಡು, ಬಿಕಾಸ್ ದೇವರಿಗೆ ಫಸ್ಟ್ ನೈವೇದ್ಯಕ್ಕೆ ರೆಡಿ ಮಾಡಬೇಕಾಗಿತ್ತು. ಸೊ ನಾನು ಇಲ್ಲಿ ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಎಕ್ಸ್ಟ್ರಾ ಕ್ರಿಸ್ಪ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಬೆರೆಸ್ತೀನಿ ಫ್ರೈ ಮಾಡ್ಕೊಳ್ಳೋವಾಗ. ಸೊ ಹಾಗಾಗಿ ವಡೆನೂ ಕೂಡ ತುಂಬಾ ಕ್ರಿಸ್ಪಾಗಿ ಬರುತ್ತೆ. ಇದು ಫಸ್ಟ್ ಬ್ಯಾಚ್ ಹಾಕಿರುವಂಥ ವಡೆ, ಬಿಕಾಸ್ ದೇವರಿಗೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀವು ನೋಡಿರ್ಬೋದು, ನಾನು ಶಾಪಿಂಗ್ ಮಾಡೋವಾಗ ಕಬ್ಬಿಂದು ಎಲೆನೂ ಕೂಡ ತೊಗೊಂಡು ಬಂದಿದೆ. ಸೊ ಅದನ್ನು ಕೂಡ ದೇವ್ರ ಅಕ್ಕಪಕ್ಕ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಮಾವಿನ ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ವಿ, ಅದನ್ನು ಕೂಡ ಇಟ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಇಲ್ಲಿ ದೇವರಿಗೆ ಊದ್ಗಡ್ಡಿ ಹಚ್ಬಿಟ್ಟು ಧೂಪ ಎಲ್ಲ ಹಾಕಿ ಸೊ ಅದು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಪೀಸ್ಫುಲ್ ಆಗಿತ್ತು, ಬಿಕಾಸ್ ಅಮ್ಮನ ಸಪೋರ್ಟ್ ಇತ್ತು. ಬೇರೆ ಕೆಲಸ ಎಲ್ಲ ಅಮ್ಮ ನೋಡ್ಕೊಳ್ತಾ ಇದ್ರು, ಆಚೆಗಡೆ ಕೆಲಸ ಎಲ್ಲ. ಆಮೇಲೆ ನೇಸರ್ನ ಮೇಯ್ನ್ ಅವನ್ನ ನೋಡ್ಕೊಳ್ಬೇಕಾಗುತ್ತೆ ಹಬ್ಬದ ಟೈಮಲ್ಲಿ, ಬಿಕಾಸ್ ಅವನಿಗೂ ಕೂಡ 2-3 ಡೇಸ್ ಕಂಟಿನ್ಯೂಸ್ ರಜಾ ಇತ್ತು. ಸೊ ಹಾಗಾಗಿ ಅವನು ಫುಲ್ ಎಕ್ಸೈಟೆಡ್ ಆಗಿ ಅವನು ಹೇಳಿದ ಮಾತೇ
ಕೇಳ್ತಾರಿಲ್ಲ, ಅವ್ನ ಪಾಡಿಗೆ ಅವನು ಆಟ ಆಡ್ಕೊಂಡಿದ್ದ. ಅದಾದಮೇಲೆ ಚಂದು ಜೊತೆ ಸ್ವಲ್ಪ ಆಚೆ ಕರ್ಕೊಂಡು ಹೋಗು ರೌಂಡ್ ಅಂದ್ಬಿಟ್ಟು ಅವನು ಕೂಡ ಕಳಿಸಿದ್ವಿ. ಅದಾದಮೇಲೆ ಬಂದಮೇಲೆ ಅವ್ನು ಟಾಯ್ ರೂಮ್ಗೆ ಹೊರಟೋದ. ಸೊ ಆಟ ಆಡ್ಕೊಂಡಿದ್ದ. ಸೊ ನಾನು ಅಮ್ಮ ಇಲ್ಲಿ ಹಬ್ಬದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಸೊ ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆಯ ಸಿಂಪಲ್ ಆಗಿ ಮಾಡಿರುವಂಥ ಮಕರ ಸಂಕ್ರಾಂತಿ ಹಬ್ಬದ ಪೂಜೆ ಇದು. ಸೊ ನಾವು ಯೂಶಲಿ ಈ ವರ್ಷ ಎಳ್ಳು ಬೀರೋ ಆಗಿಲ್ಲ, ಬಿಕಾಸ್ ರೀಸೆಂಟಾಗಿ ಅಜ್ಜಿ ಕೂಡ ತೀರ್ಕೊಂಡ್ರು ಅಲ್ವಾ, ಹಾಗಾಗಿ ನಾವು ಬೀರೋ ಆಗಿಲ್ಲ. ಅದಾದಮೇಲೆ ನಾನು ಇಲ್ಲಿ ದೇವ್ರ ಮುಂದೆ 5 ಥರ ಹಣ್ಣು ಮತ್ತು ಕಾಯಿ ಮತ್ತು ನಾನು ಮಾಡ್ಕೊಂಡಿರುವಂಥ ಪ್ರಸಾದ ಎಲ್ಲ ಫಸ್ಟ್ ದೇವರಿಗೆ ಇಟ್ಬಿಟ್ಟು ನೈವೇದ್ಯಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಅಮ್ಮ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ರು. ಸೊ ಅದನ್ನು ನಾನಿಲ್ಲಿ ದೇವ್ರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ನೈವೇದ್ಯಕ್ಕೆ ಇಡಬೇಕಂದ್ಬಿಟ್ಟು. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಆ ಕಡೆ ಇನ್ವನ್ ಬರ್ನರ್ ಕೂಡ ಇದೆ. ಅಲ್ಲಿ ಅಮ್ಮ ಕಡಲೆಕಾಯಿ ಹಾಗೂ ಅವರೆಕಾಯಿನ ಇನ್ವನ್ ಕುಕ್ಕರಲ್ಲಿ ಕುಕ್ ಮಾಡಿಟ್ಟಿದ್ರು. ಸೊ ನಾನು ಇಲ್ಲಿ ಒಳಗಡೆ ಕಿಚನಲ್ಲಿ ಒಂದು ಪಾತ್ರೆಯಲ್ಲಿ ನೀವು ನೋಡಿದ ಹಾಗೆ ಗೆಣಸನ್ನು ಕೂಡ ಕುಕ್ ಮಾಡೋಕ್ಕೆ ಇಟ್ಟಿದ್ದೆ ಅಲ್ವಾ. ಸೊ ಅದನ್ನು ಕೂಡ ಅಮ್ಮ ಒಂದು ಬೌಲಿಗೆಲ್ಲ ಹಾಕಿಟ್ಟಿದ್ರು. ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಳ್ಳು, ಬೆಲ್ಲ ಹಾಗೂ ಸಕ್ಕರೆ ಅಚ್ಚು, ಜೊತೆಗೆ ಸ್ವೀಟ್ ಪೊಂಗಲು, ಖಾರ ಪೊಂಗಲು, ಉದ್ದಿನ ವಡೆ ಹಾಗೂ 5 ಥರ ಹಣ್ಣು, ಕಾಯಿ, ಕಬ್ಬು ಎಲ್ಲ ಇಟ್ಟು ದೇವರಿಗೆ ನೈವೇದ್ಯ ಮಾಡಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಹಬ್ಬನೂ ಕೂಡ ಬೇಗನೆ ಮುಗೀತು. ಅಷ್ಟರಲ್ಲಿ ನಮ್ಮ ಅಪ್ಪನೂ ಕೂಡ ಬಂದಿದ್ದರು ತುಮಕೂರಿಂದ. ಅದಾದಮೇಲೆ ದೇವರಿಗೆಲ್ಲ ನೈವೇದ್ಯ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲೆ ನಾವೆಲ್ಲರೂ ಕೂಡ ಅದೇ ಪ್ರಸಾದನ ಫಸ್ಟ್ ಸರ್ವ್ ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಆರತಿ ಎಲ್ಲ ನಾನು ಯೂಶ್ವಲಿ ಮಾಡ್ತೀನಿ ಹಬ್ಬದ ಪೂಜೆನಲ್ಲೆಲ್ಲ. ಸೊ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲೂ ಹಾಗೇ ಮಾಡ್ತೀವಿ. ಅದಾದಮೇಲೆ ನೇಸರಿಗೆ ಅಮ್ಮ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡ್ತಾಯಿದ್ರು. ಅವನು ನಾನೇ ಪೌಡ್ರ್ ಹಾಕ್ಕೊತೀನಿ ಅಂದ್ಬಿಟ್ಟು ನೋಡಿ ಈ ರೀತಿ ಪೌಡರ್ ಹಾಕ್ಕೊಂಡಿದ್ದಾನೆ. ಸೊ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತದ. ಅದಾದಮೇಲೆ ನಮ್ಮ ಅಪ್ಪ ಎಲ್ಲ ಬಂದಿದ್ರಲ್ವ, ಸೊ ತಿಂಡಿಗಳೆಲ್ಲ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಆಲ್ಮೋಸ್ಟ್ ಬ್ರಂಚ್ ಅಂತಲೇ ಹೇಳ್ಬೋದು. ಸೊ 12-12:30 ಆಗೋಗ್ಬಿಟ್ಟಿತ್ತು ನಾವೆಲ್ಲ ತಿಂಡಿ ಮಾಡೋ ಅಷ್ಟರಲ್ಲಿ. ನಾನು ಯೂಶ್ವಲಿ ಹಬ್ಬದ ಟೈಮಲ್ಲೆಲ್ಲ ತಿಂಡಿ ಮಾಡೋದಿಲ್ಲ. ಸೊ ಫಸ್ಟು ದೇವ್ರ ಪೂಜೆ ಎಲ್ಲ ಆದಮೇಲೆ ನಾನು ಯೂಶ್ವಲಿ ತಿಂಡಿ ಎಲ್ಲ ಮಾಡೋದು. ಸೊ ಹಾಗಾಗಿ ನೀವೇ ನೋಡ್ತಾ ಇರ್ಬೋದು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದಾಗ ನನಗೂ ಶಾಕ್ ಆಯಿತು. ಓಕೆ, ಅಂದಾಜು ಮೇಲೆ ಹಾಕಿದ್ರು ಪರ್ಫೆಕ್ಟಾಗಿ ಬಂದಿದೆ ಅಂತ. ಅದಾದಮೇಲೆ ನಮ್ಮ ನೇಸರ್ ಪುಟಾಣಿನ ಸ್ವಲ್ಪ ರೆಡಿ ಮಾಡಿಬಿಟ್ಟು ಅವ್ನಿಗೆ ಈ ರೀತಿ ರೆಡಿ ಆಗೋದಂದರೆ ಸ್ವಲ್ಪ ಹಿಂಸೆ ಅಂತಲೇ ಹೇಳ್ಬೋದು. ಅವ್ನಿಗೆ ಇಷ್ಟ ಆಗ್ತಾ ಇರಲಿಲ್ಲ ಈ ರೀತಿ ಎಲ್ಲ ಚೈನ್ ಹಾಕೋದು, ಅವ್ನಿಗೆ ಈ ರೀತಿ ಎಲ್ಲ ಎತ್ನಿಕ್ ವೇರ್ ಹಾಕೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಸ್ಕೂಲಿಗೆ ಹಾಕೊಂಡು ಹೋಗ್ಲೇ ನಿಮ್ಮ ಮ್ಯಾಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋರ್ಸ್ ಮಾಡಿ ಹಾಕಿ ಕಳಿಸ್ಬೇಕು. ಬಟ್ ಹಬ್ಬದ ಪೂಜೆನ ನನಗೂ ನನ್ನ ಮಗನ ಈ ರೀತಿ ನೋಡೋದಕ್ಕೆ ತುಂಬಾ ಖುಷಿ. ಬಟ್ ಅವನು ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ಅವನಿಗೂ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವ್ನು ಫುಲ್ ಅಳಮುಖನೇ ಮಾಡ್ಕೊಂಡಿದ್ದ. ನನಗಿದು ಬೇಡ, ಏನದು ತೋರಿಸು, ಏನು ಮಾಡ್ತಿದ್ದೆ ತೋರಿಸು ಅಂತೆಲ್ಲ ಕೇಳ್ತದ. ಸೊ ಅದಾದಮೇಲೆ ಅವನಿಗೂ ಕೂಡ ಈ ರೀತಿ ಮಕ್ಕಳಿಗೆ ಯೂಶ್ವಲಿ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಈ ರೀತಿ ಶಾಸ್ತ್ರನ ಮಾಡ್ತಾರೆ. ಸೊ ಅದೇ ಶಾಸ್ತ್ರ ನನ್ನ ಪುಟ್ಟ ಮಗುನಿಗೂ ಮಾಡಿ ಅವನಿಗೂ ಕೂಡ ಇದೆಲ್ಲ ಮಾಡಿದ್ವಿ. ಸೊ ನನಗಂತೂ ತುಂಬಾ ಖುಷಿ ನೈಸರ್ಗಿಕ ರೀತಿ ಎಲ್ಲ ಮಾಡೋದಕ್ಕೆ ಮತ್ತು ಈ ರೀತಿ ಎಲ್ಲ ಬಟ್ಟೆ ಹಾಕೋದಕ್ಕೆ. ಬಟ್ ಅವನು ಅಷ್ಟೊಂದು ಇಷ್ಟಪಡಲ್ಲ. ಸೊ ನಾನು ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ನಿನಗೇನು ಇಷ್ಟನೋ ಹಾಗೆ ಹಾಕ್ಕೊಂಡಿರು ಅಂದ್ಬಿಟ್ಟು ನಾನು ಅದನ್ನು ಪ್ರಿಫರ್ ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ ಅವ್ನು ಹೇಳ್ತದ ಫಸ್ಟ್ ಇದೆಲ್ಲ ತೆಗಿ, ಡ್ರೆಸ್ ತೆಗಿ, ಚೈನ್ ತೆಗಿ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಶಾಸ್ತ್ರ ಎಲ್ಲ ಆದಮೇಲೆ ಶಾಸ್ತ್ರ ಎಲ್ಲ ಆದಮೇಲೆ ನೇಸರ್ ಫಸ್ಟ್ ಈ ಡ್ರೆಸ್ನೆಲ್ಲ ರಿಮೂವ್ ಮಾಡು, ನನಗಿಷ್ಟ ಆಗ್ತಾಯಿಲ್ಲ ಅಂತ ಹೇಳ್ತದ. ಸೊ ಅದಾದಮೇಲೆ ನನಗೆ ತುಂಬಾ ಖುಷಿ ನೇಸರ್ಗೆ ಈ ರೀತಿ ಎಲ್ಲ ಕೆಲವು ಹಬ್ಬದಲ್ಲಿ ಈ ರೀತಿ ಎಲ್ಲ ಶಾಸ್ತ್ರ ಮಾಡೋದು, ಅವನಿಗೆ ಆರತಿ ಮಾಡೋದು ಎಲ್ಲ. ಬಟ್ ಅವನಿಗೆ ಅದೆಲ್ಲ ಇಷ್ಟ ಆಗಲ್ಲ. ಅವನಿಗೆ ಫಸ್ಟ್ ಯಾಕೆ ಇದನ್ನು ಮಾಡ್ತೀರಾ ಅನ್ನೋ ಥರ ಅವನು ರಿಯಾಕ್ಟ್ ಮಾಡ್ತಾನೆ. ಕೆಲವು ಮಕ್ಳುಗಳಿಗೆ ಇಷ್ಟ ಆಗುತ್ತೆ, ಕೆಲವು ಮಕ್ಳುಗಳಿಗೆ ಇಷ್ಟ ಆಗಲ್ಲ. ಬಟ್ ಕೆಲವು ನಮಸ್ಕಾರ ಮಾಡೋದು, ಸ್ವಲ್ಪ ಶ್ಲೋಕಗಳೆಲ್ಲ ಹೇಳೋದು ಒಂದೊಂದೆಲ್ಲ ಮಾಡ್ತಾನೆ. ಬಟ್ ಇಲ್ಲ ಅಂತಲ್ಲ. ಬಟ್ ಅವನು ಏನು ಎತ್ನಿಕ್ ವೇಸ್ ಅವನಿಗೆ ಇಷ್ಟಪಡೋದಿಲ್ಲ ಅಷ್ಟೊಂದು. ಸೊ ಎಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮನೆಯ ಸಿಂಪಲಾಗಿ ಮಾಡಿರುವಂಥ ಮಕರ ಸಂಕ್ರಾಂತಿ ಹಬ್ಬದ ಪೂಜೆ. ಸೊ ಇದು ನೀವಿಲ್ಲಿ ನೋಡ್ತಾ ಇರೋದು. ಸೊ ಎಂಟ್ರೆನ್ಸಲ್ಲಿ ಯೂಶ್ವಲಿ ಈ ರೀತಿ ಹೂವು ಎಲ್ಲ ನಾವು ಸಿಟಿ ಮಾರ್ಕೆಟಿಂದನೇ ರೆಡಿನೇ ತಂದುಬಿಡ್ತೀವಿ. ಎಸ್, ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಸೊ ನಿಮಗೆ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೋಡಿ ಖುಷಿ ಆದರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ನನ್ನ ವೀಡಿಯೋಸ್ಗೆ, ನನ್ನ ವ್ಲಾಗ್ಸ್ಗೆ ದಯವಿಟ್ಟು ಲೈಕ್ ಮಾಡಿ. ಸೊ ಯಾರ್ಯಾರು ಮೊದಲನೇದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವ್ಲಾಗಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.